ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ದೇಶದ ರಾಜಕೀಯ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ಗೆ ಹಸ್ತಾಂತರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಇವತ್ತು ನಮ್ಮ ಕೆಲಸ ಇನ್ನೂ ಅಪೂರ್ಣವಾದಂಥ ಕೆಲಸ ಇದೆ. ಈ ಸಿಕ್ಕಂಥ ರಾಜಕೀಯ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಭವಿಷ್ಯದಲ್ಲಿ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಈ ಅಸಮಾನತೆಗಳ ವಿರುದ್ಧ ಮತ್ತು ಎಲ್ಲ ಬಡ ಜನರ ಮೇಲೆ, ಶೋಷಿತರ ಮೇಲೆ ನಡೀತಕ್ಕಂಥ ಎಲ್ಲ ದಬ್ಬಾಳಿಕೆಯ ವಿರುದ್ಧ ಒಂದು ದೊಡ್ಡ ಜನ ಚಳವಳಿಯನ್ನು ಕಟ್ಟೋದ್ರ ಮೂಲಕ ಈ ನಿಜವಾದಂಥ ಸ್ವಾತಂತ್ರ್ಯ ಸಿಕ್ಕಿದೆ, ಈ ಸ್ವಾತಂತ್ರ್ಯವನ್ನು ಪರಿಪೂರ್ಣ ಸ್ವಾತಂತ್ರ್ಯವನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಕರ್ತವ್ಯ ಮತ್ತು ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಕಮ್ಯುನಿಸ್ಟರ ಮೇಲಿದೆ. ಹಾಗಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಾವು ಇವತ್ತಿನ ಸಮಕಾಲೀನ ಸವಾಲುಗಳನ್ನು ನಾವು ಎದುರಿಸ್ತಾನೆ ಇವತ್ತು ನಮ್ಮ ಕ್ರಾಂತಿಕಾರಿ ಪಥ ಏನಿದೆ, ಕ್ರಾಂತಿಕಾರಿ ಸಮಾನತೆಯ ಹೋರಾಟ ಏನಿದೆ, ಆ ಹೋರಾಟವನ್ನು ನಾವೆಲ್ಲರೂ ಕೂಡ ಮುಂದುವರ್ಸೋಣ ಅಂತ ಹೇಳ್ತಾ CPIM ಪಕ್ಷದ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಂಗಾತಿಗಳೇ, ಈಗಾಗಲೇ ಹಿರಿಯ ಸಂಗಾತಿ ಆಗಿರ್ತಕ್ಕಂಥ GN ನಾಗರಾಜ್ ಅವರು, ಮಾಂತೇಶ್ ಅವರು ಸ್ವತಂತ್ರದ ಕಲ್ಪನೆ ಮತ್ತು ಸ್ವತಂತ್ರದ ಹೋರಾಟದ ಪರಂಪರೆಯ ಅಂಶಗಳನ್ನೆಲ್ಲ ಹೇಳಿದ್ದಾರೆ. ಆದರೆ ಈ ದೇಶ ಮತ್ತೆ ಪುನಃ ಸಂಕಟದ ಪರಿಸ್ಥಿತಿ ಒಳಗಡೆ ಬಡತನದ ಪರಿಸ್ಥಿತಿಯಲ್ಲಿ ಬೀಳುವಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಡತನ, ಹಸು, ಇನ್ನಿತರ ಎಲ್ಲ ಸಮಸ್ಯೆಗಳನ್ನು ತೀವ್ರ ತಂದಿದೆ. ಇಂಥದ್ರ ವಿರುದ್ಧ ನಾವು ಮತ್ತೆ ಜನಸಂಘಟನೆ ಕಟ್ಟಬೇಕಾದಂಥ ಕೆಲಸ ನಡೀಬೇಕು ಅಂತ ಹೇಳ್ತಾ ಈ ಒಂದು 79ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIM ಧೀರದತ್ತವಾಗಿರ್ತಕ್ಕಂಥ ಹೋರಾಟದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಪೂರಕ ಸಂಘದ ಹಿರಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ GN ನಾಗರಾಜ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಅನಿಮೇಘ ಹಾಸ್ಟೆಲ್ ಯೂನಿಯನ್ ಅನಿಮೇಘ ಅವರಿಗೆ ಮತ್ತು CITನ ರಾಜ್ಯ ಕಾರ್ಯದರ್ಶಿ ಮಾಂತೇಶ್ ಅವರು ಮತ್ತು ರಾಜಣ್ಣ ಅವರು, DHS ರಾಜಣ್ಣ ಅವರು, ಇತರ ಸಂಘಟನೆಗಳಿಗೆ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೀನಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್